ಸಿಕೆಟಿಕ್ ಫಿಸಿಕ್ ಸ್ಪೋರ್ಟ್ಸ್ ನ್ಯೂಟ್ರಿಷನಿಸ್ಟ್ ಪರ್ಸನಲ್ ಟ್ರೈನರ್ ಹಾಗೂ ಆನ್ಲೈನ್ ಕೋಚ್ ನಾನು ಚೇತನ್ ಖಾಟೋಕ. ನಮಸ್ಕಾರ. ಈ ವಿಡಿಯೋ ಮುಖಾಂತರ ಕೆಲವೊಂದು ವಿಷಯಗಳನ್ನ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ಲೇಬೇಕು. ಅದೇನಂತ ಹೇಳಿದ್ರೆ, ನಮ್ಮ ಜನರಲ್ಲಿ ಸ್ವಲ್ಪ ಜನ ಎಕ್ಸಸೈಸ್ ಅನ್ನ ಮಾಡ್ತಾ ಇದ್ದಾರೆ, ಸ್ವಲ್ಪ ಜನ ಎಕ್ಸಸೈಸ್ ಅನ್ನ ಮಾಡ್ತಾ ಇಲ್ಲ. ಸ್ವಲ್ಪ ಜನ ಶ್ರದ್ಧೆಯಿಂದ ಒಂದು ಗುರಿಯನ್ನ ಮುಟ್ಟಲು ಎಕ್ಸಸೈಸ್ ಅನ್ನ ಮಾಡ್ತಾ ಇದ್ದಾರೆ. ಯಾರು ಮಾಡ್ತಾ ಇದ್ದಾರೆ ಅಂತ ನೋಡೋದಾದ್ರೆ, ಅಥ್ಲೀಟ್ಸ್ಗಳಾಗಿರ್ಬೋದು, ಇವೆಂಟ್ಸ್ಗಳಲ್ಲಿ ಭಾಗವಹಿಸುವಂಥವರಾಗಿರ್ಬೋದು, ಕಾಂಪಿಟೇಟಿವ್ ಲೆವೆಲ್ನಲ್ಲಿ ಕಾಂಪೀಟ್ ಮಾಡುವಂತಹ ಅಥ್ಲೀಟ್ಸ್ಗಳಾಗಿರ್ಬೋದು, ಇವರೆಲ್ಲ ಒಂದು ಕ್ಯಾಟಗರಿನಲ್ಲಿ ಬಂದರೆ ಜನರಲ್ ಪಾಪ್ಯುಲೇಷನ್ ಅಂತ ಒಂದು ಕ್ಯಾಟಗರಿ. ಆ ಒಂದು ಕ್ಯಾಟಗರಿನಲ್ಲಿ ದಿನನಿತ್ಯ ಅವರು ಮಾಡುವಂತಹ ಪ್ರೊಫೆಷ್ನಲ್ ಕೆಲಸ ಹೊರತುಪಡಿಸಿ ಒಂದು ಸಮಯವನ್ನು ಮಾಡಿಕೊಂಡು ತಮ್ಮ ಜೀವನದಲ್ಲಿ ಡಿಸಿಪ್ಲಿನನ್ನು ಅಳವಡಿಸ್ಕೊಂಡು ಒಂದು ಡಯಟನ್ನು ಫಾಲೋ ಮಾಡಿಕೊಂಡು ಟೈಮ್ ಮಾಡಿಕೊಂಡು ಎಕ್ಸಸೈಸನ್ನು ಮಾಡ್ತಾ ಇದ್ದಾರೆ. ಅದು ಜಿಮ್ಗೆ ಹೋಗುವಂಥದ್ದಾಗಿರ್ಬೋದು ಅಥವಾ ಬೇರೆ ಫಿಸಿಕಲ್ ಆ್ಯಕ್ಟಿವಿಟೀಸ್ನಲ್ಲಿ ತೊಡಗಿಸ್ಕೊಳ್ಳೋದಂಥದ್ದು ಆಗಿರ್ಬೋದು. ಆದರೆ ಯಾರು ಎಕ್ಸಸೈಸನ್ನು ಮಾಡ್ತಾ ಇಲ್ಲ, ಯಾಕೆ ಆ ವ್ಯಕ್ತಿಗಳು ಎಕ್ಸಸೈಸನ್ನು ಮಾಡ್ತಾ ಇಲ್ಲ, ನಾವು ಅದನ್ನು ಪ್ರಶ್ನೆ ನಾವೇ ಹಾಕ್ಕೊಂಡಾಗ ಸಾಮಾನ್ಯ ಜನರು ಯಾರಿದ್ದಾರೆ, ವಿದ್ಯಾರ್ಥಿಗಳಾಗಿರ್ಬೋದು, 9 ರಿಂದ 5 ತನಕ ಕೆಲಸ ಮಾಡ್ತಾ ಇರುವಂಥವ್ರು ಆಗಿರ್ಬೋದು, ಮತ್ತು ಮನೆಯಲ್ಲೇ ಇರುವಂಥ ಗೃಹಿಣಿಯರಾಗಿರ್ಬೋದು, ಹಿರಿಯರಾಗಿರ್ಬೋದು, ಇವರೆಲ್ಲರೂ ನಾವು ಒಟ್ಟಿಗೆ ನೋಡಿದಾಗ ನಾವೆಲ್ಲರೂ ಎಕ್ಸಸೈಸನ್ನು ಮಾಡ್ತಾ ಇದ್ದೀವಾ, ಯಾಕೆ ನಾವು ಎಕ್ಸಸೈಸನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿಲ್ಲ, ಇದರಲ್ಲಿ ಆಗುವಂತಹ ಬೆನಿಫಿಟ್ಸ್ಗಳೇನು, ಯಾಕೆ ನಾವು ಈ ಎಕ್ಸಸೈಸನ್ನು ಮಾಡಲೇಬೇಕು ಅನ್ನೋದನ್ನು ಈ ಒಂದು ವಿಡಿಯೋ ಮುಖಾಂತರ ನಾವು ತಿಳ್ಕೊಳ್ಳೋಣ. ಇತ್ತೀಚಿನ ದಿನಗಳಲ್ಲಿ ನಾನು ನೋಡಿದಂಥ ಇಂಟರ್ವ್ಯೂ ಅಲ್ಲಿ ಆ ಒಂದು ಪ್ರಶ್ನೆನ ಮಾಡ್ತಾರೆ, ಸರ್ ಇವತ್ತಿಗೂ ಸಹ ಎಕ್ಸಸೈಸನ್ನು ಮಾಡಿದ್ರೆ ಎಷ್ಟು ಸೇಫ್ ಇದೆ, ಅದರಿಂದ ಬೆನಿಫಿಟ್ಸ್ಗಳೇನು ಅಂತ ಒಂದು ಪ್ರಶ್ನೆನ ಮಾಡ್ತಾರೆ. ಈ ಒಂದು ಪ್ರಶ್ನೆಯನ್ನು ಮಾಡಿದಾಗ ನಾವು ಸೇಫ್ಟಿ ಅಂತ ಒಂದು ವಿಷಯ ಬಂದಾಗ ಇಡೀ ಪ್ರಪಂಚದಲ್ಲಿ ನಮ್ಮ ಕರ್ನಾಟಕ ಜನತೆಗೆ ಮಾತ್ರ ಯಾಕೆ ಈ ಒಂದು ಗೊಂದಲ ಇದೆ, ಇಡೀ ಪ್ರಪಂಚದಲ್ಲಿ ಎಲ್ಲೂ ಮಾತಾಡ್ತಾ ಇಲ್ವಲ್ಲ ಎಕ್ಸಸೈಸ್ ಮಾಡೋದ್ರಿಂದ ಬೆನಿಫಿಟ್ಸ್ ಇಲ್ಲ. ಈ ಒಂದು ವಿಷಯನ ಗಮನಕ್ಕೆ ತಗೊಳ್ಳಿ. ನಮ್ಮ ಸಾಮಾನ್ಯ ಜನರಿಗೆ ಸರಿಯಾದ ಮಾಹಿತಿಯನ್ನು ಕೊಡೋದಕ್ಕೆ ಈ ಒಂದು ವಿಡಿಯೋನ ಮಾಡ್ತಾ ಇರೋದು. ಯಾಕಂದರೆ ಇಡೀ ಪ್ರಪಂಚದಲ್ಲಿ ನಮ್ಮ ಕರ್ನಾಟಕ ಜನತೆ ಆಗಿರ್ಬೋದು, ನಮ್ಮ ಭಾರತದ ಜನತೆ ಆಗಿರ್ಬೋದು, ಈ ಒಂದು ಗೊಂದಲದಲ್ಲಿ ನಮ್ಮ ಸಾಮಾನ್ಯ ಜನರಿಗೆ ಎಲ್ಲೋ ಒಂದು ರಾಂಗ್ ಮೆಸೇಜ್ ಹೋಗಿದೆ. ಇಲ್ಲಿ ಸ್ಪೋರ್ಟ್ಸ್ ಅಥ್ಲೀಟ್ಸ್ಗಳನ್ನ ತೊಗೊಂಡ್ರೆ ಅವರಿಗೆ ಅವ್ರದೇ ಆದಂಥ ಒಂದು ಎಕ್ಸಸೈಸ್ ಪ್ರೋಗ್ರಾಮ್ಗಳಿರುತ್ತೆ, ಅವರ ನ್ಯೂಟ್ರಿಷನ್ ಪ್ರೋಟೋಕಾಲ್ ಇರುತ್ತೆ, ಅವರ ಸ್ಟೆರಾಯ್ಡ್ಸ್ ಡೋಸೇಜಸ್ಗಳ ಪ್ರೋಟೋಕಾಲ್ ಇರುತ್ತೆ. ಅವರ ಆರೋಗ್ಯವನ್ನು ಗಮನದಲ್ಲಿ ಇಟ್ಕೊಂಡು ಸ್ಪೋರ್ಟ್ಸ್ ಮೆಡಿಕಲ್ ಪ್ರಾಕ್ಟೀಷನರ್ನ ಅವರು ಕನ್ಸಲ್ಟ್ ಮಾಡಿ ಅವರ ಡೋಸೇಜ್ಗಳನ್ನು ಎಷ್ಟಿದೆ, ಹೇಗಿದೆ, ಯಾವಾಗ ತೊಗೊಳ್ಬೇಕು, ಯಾವಾಗ ಯಾವ ಟೆಸ್ಟ್ಗಳನ್ನು ಮಾಡಬೇಕು, ಅದನ್ನೆಲ್ಲ ಅವರು ಮಾಡಿಕೊಂಡು ಅವರು ಸ್ಟೇಟ್ ಟೈಟಲ್ಸ್ಗೆ ಪ್ರಿಪೇರ್ ಆಗೋದಾಗ್ಲಿ, ಇಲ್ಲ ನ್ಯಾಷನಲ್ ಟೈಟಲ್ಸ್ಗಾಗಿ ಪ್ರಿಪೇರ್ ಆಗೋದಾಗ್ಲಿ, ಇಂಟರ್ನ್ಯಾಷನಲ್ ಕಾಂಪಿಟೇಷನ್ಸ್ಗಳಿಗೆ ಹೋಗುವಂತಹ ಅವ್ರದ್ದೇ ಆದಂಥ ಒಂದು ಪ್ರೋಟೋಕಾಲ್ ಅಲ್ಲಿ ಇರ್ತಾರೆ. ಆದರೆ ಸಾಮಾನ್ಯ ಜನರು ಯಾಕೆ ನಾನು ಒತ್ತಿ ಹೇಳ್ತಾ ಇದ್ದೀನಿ ಸಾಮಾನ್ಯ ಜನರ ಬಗ್ಗೆ ಅಂತ ಹೇಳಿದ್ರೆ, ನೋಡಿ, ಸಾಮಾನ್ಯ ಜನರು ಅವರಿಗೆ ಯಾವುದೇ ಆದಂತಹ ಒಂದು ಗುರಿ ಇಲ್ಲ. ಓಕೆ, ನಾನು ಸ್ಟೇಟ್ ಲೆವೆಲ್ಗೆ ಪ್ರಿಪೇರ್ ಆಗ್ತಾ ಇದ್ದೀನಿ, ಇಲ್ಲ ನ್ಯಾಷನಲ್ ಲೆವೆಲ್ಸ್ಗೆ ಪ್ರಿಪೇರ್ ಆಗ್ತಾ ಇದ್ದೀನಿ, ಇಲ್ಲ ಇಂಟರ್ನ್ಯಾಷನಲ್ ಕಾಂಪಿಟೇಷನ್ಸ್ಗೆ ನಾನು ಪ್ರಿಪೇರ್ ಆಗ್ತಾ ಇದ್ದೀನಿ ಅಂತ ಯಾವುದೋ ಒಂದು ಜಿಮ್ಮಿಗೆ ಹೋಗ್ತಾರೆ. ಅಲ್ಲಿರುವಂತಹ ಒಬ್ಬ ಕೋಚ್ ಹತ್ರ ಹೋಗಿ ನಾನು ಈ ರೀತಿ 3 ತಿಂಗಳಲ್ಲಿ ರೆಡಿ ಆಗಬೇಕು, ಇಲ್ಲ 6 ತಿಂಗಳಲ್ಲಿ ರೆಡಿ ಆಗಬೇಕು ಅಂತ ಒಂದು ಮೈಂಡ್ಸೆಟ್ ಅಲ್ಲಿ ಅವರು ಶಾರ್ಟ್ಕಟ್ ಮೆಥಡ್ಸನ್ನು ತೊಗೊಳ್ತಾರೆ. ಈ ರೀತಿಯ ಶಾರ್ಟ್ಕಟ್ ಮೆಥಡ್ಸನ್ನು ತೊಗೊಂಡು ಅವರ ಡೋಸೇಜ್ ಏನು, ಯಾವ ರೀತಿಯ ಒಂದು ಸ್ಟೆರಾಯ್ಡ್ಸ್ ಬಳಕೆಯನ್ನು ಅವರು ಕೊಡ್ತಾ ಇದ್ದಾರೆ, ಆ ಕೊಡ್ತಾ ಇರುವಂತಹ ಕೋಚ್ಗಳ ಕ್ವಾಲಿಫಿಕೇಶನ್ ಏನು, ಈ ರೀತಿಯ ಒಂದು ಎಲ್ಲ ಪ್ರಶ್ನೆಗಳನ್ನು ನಾವು ನೋಡಿದಾಗ, ಸೇಫ್ಟಿಯ ಪ್ರಶ್ನೆ ಬಂದಾಗ ಯಾವ ವ್ಯಕ್ತಿ ಒಂದು ಶಾರ್ಟ್ಕಟ್ ಮೆಥಡ್ಸನ್ನು ಅಪ್ರೋಚ್ ಮಾಡಿ, ಯಾವುದೋ ಒಂದು ಅನ್ಕ್ವಾಲಿಫೈಡ್ ಪರ್ಸನಲ್ ಟ್ರೈನರ್ಸ್ನ ಅಪ್ರೋಚ್ ಮಾಡಿ ಅವರು ಕೊಡುವಂತಹ ಒಂದು ಮೆಡಿಸಿನ್ಸ್ ಇರ್ಬೋದು, ಸ್ಟೆರಾಯ್ಡ್ಸ್ ಇರ್ಬೋದು, ಬ್ಯಾಂಡ್ ಸಬ್ಸ್ಟೆನ್ಸಸ್ಗಳಿರ್ಬೋದು, ಇದನ್ನೆಲ್ಲ ಬಳಸಿದ್ರೆ ಯಾವ ವ್ಯಕ್ತಿಯೂ ಸಹ ಕುಸಿದು ಬೀಳುವುದು ಸಹಜ. ಅವರಿಗೆ ಹಾರ್ಟ್ ಪ್ರಾಬ್ಲಮ್ಸ್ ಬರೋದು, ಇಲ್ಲ ಬೇರೆ ಥರದ ಹೆಲ್ತ್ ರಿಸ್ಕ್ಗಳು ಬರುವಂತಹ ಸಾಧ್ಯತೆಗಳು ಸಹಜ. ಇದನ್ನೆಲ್ಲ ಸಾಮಾನ್ಯ ಜನತೆ ನೋಡಿದಾಗ ಅವರಿಗೆ ಭಯ ಬರುತ್ತೆ. ಈ ಥರ ಒಬ್ಬ ವ್ಯಕ್ತಿ ಎಷ್ಟು ಫಿಟ್ ಆಗಿ ಕಾಣ್ತಾ ಇದ್ದಾನೆ ನೋಡೋದಿಕ್ಕೆ, ಆದರೆ ಈ ವ್ಯಕ್ತಿ ಕುಸಿದು ಬಿದ್ನಲ್ಲ, ಹೇಗೆ ಈ ಥರ ಆಗ್ತಾ ಇದೆ, ನಾವು ಈ ಥರ ಎಲ್ಲ ಮಾಡಿದ್ರೆ ಸೇಫಾ, ಈ ಥರ ಒಂದು ಪ್ರಶ್ನೆ ಸಾಮಾನ್ಯ ಜನತೆಗೆ ಬರ್ತಾ ಇದೆ. ನೋಡಿ, ಅಲ್ಲಿ ಶಾರ್ಟ್ಕಟ್ ತಗೊಳ್ಳೋಂಥ ಒಂದು ವಿಷಯ ಏನಿದೆ ಅದು ಜನಗಳಿಗೆ ಗೊತ್ತಿಲ್ಲ. ಆದರೆ ಮೆಸೇಜ್ ಹೋಗ್ತಾ ಇರೋದು ನಮ್ಮ ಸಾಮಾನ್ಯ ಜನತೆಗೆ ಎಕ್ಸಸೈಸ್ ಮಾಡೋದು ಸೇಫ್ ಇಲ್ಲ ಅಂತ. ಇದರಿಂದ ನೀವೇನು ಅರ್ಥ ಮಾಡ್ಕೊಬೇಕು ಅಂತ ಹೇಳಿದ್ರೆ, ಜನಗಳು ಒಂದು ಶಾರ್ಟ್ಕಟ್ ಮೆಥಡ್ಸನ್ನು ತೊಗೊಳ್ತಾ ಇದ್ದಾರೆ. ನಮ್ಮ ಮಕ್ಕಳ ಜವಾಬ್ದಾರಿಯನ್ನ ಗಮನದಲ್ಲಿ ಇಟ್ಕೊಂಡು ನಮ್ಮ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನ ವಿಚಾರಿಸಿ. ನಿಮ್ಮ ಮಕ್ಕಳು ಜಿಮ್ಗೆ ಹೋಗ್ತಾ ಇದ್ರೆ ದಿಢೀರ್ ಅಂತ ಅವರ ಬಾಡಿ ಕಂಪೋಸಿಷನ್ ಚೇಂಜ್ ಆಗಿರೋದು, ಮತ್ತೆ ಅವರ ಮಸ್ಕ್ಯುಲಾರಿಟಿ ಆಗ್ಬೋದು, ಸೈಜ್ ಆಗ್ಬೋದು, ಕಂಡೀಷನಿಂಗ್ ಆಗ್ಬೋದು, ಈ ರೀತಿಯಲ್ಲಿ ವ್ಯತ್ಯಾಸವನ್ನ ದಿಢೀರ್ ಅಂತ ಕಾಣಿದಾಗ ಈ ಒಂದು ಶಾರ್ಟ್ಕಟ್ ಮೆಥಡ್ಸ್ ಅನ್ನ ಅವರು ಅಪ್ರೋಚ್ ಮಾಡಿರ್ತಾರೆ. ಮತ್ತೆ ಪ್ರೊಫೆಷನಲ್ ಬಾಡಿ ಬಿಲ್ಡರ್ಸ್ಗೂ ಸಾಮಾನ್ಯ ಜನತೆಗೂ
ಸಾಕಷ್ಟು ವ್ಯತ್ಯಾಸ ಇದೆ. ಸೊ ಪ್ರೊಫೆಷನಲ್ ಬಾಡಿ ಬಿಲ್ಡರ್ಸ್ ಏನ್ ಮಾಡ್ತಾ ಇದ್ದಾರೆ ಅದನ್ನ ಸಾಮಾನ್ಯ ಜನರು ಮಾಡಬೇಕಾಗಿಲ್ಲ. ಪ್ರೊಫೆಷನಲ್ ಅಥ್ಲೀಟ್ಸ್ ಮತ್ತೆ ಬಾಡಿ ಬಿಲ್ಡರ್ಸ್ ಏನಿದ್ದಾರೆ ಅವರ ಸಾಧನೆ, ಅವರ ಗುರಿ ಏನಾಗಿರುತ್ತೆ ಅಂತ ಹೇಳಿದ್ರೆ, ಒಂದಲ್ಲ ಒಂದು ದಿನ ನಮ್ಮ ಭಾರತದ ಧ್ವಜವನ್ನ ಎತ್ತಿ ಹಿಡಿಯುವಂತ ಕೆಲಸದಲ್ಲಿ, ಪ್ರಯತ್ನದಲ್ಲಿ ಅವರು ಇದ್ದಾರೆ. ಮತ್ತೆ ಅವರಿಗೂ ಮತ್ತೆ ಸಾಮಾನ್ಯ ಜನತೆಗೆ ಡಿಫ್ರೆನ್ಸ್ ಇದೆ. ಈ ತರದ ಒಂದು ಸ್ಟೆರಾಯ್ಡ್ಸ್ ಗಳನ್ನ, ಈ ತರದ ಒಂದು ಮಾತ್ರೆಗಳನ್ನ ಯಾರಾದ್ರೂ ನಿಮ್ಗೆ ಜಿಮ್ ಅಲ್ಲಿ ಕೊಟ್ರೆ ತೆಗೆದುಕೊಳ್ಬೇಡಿ. ಯಾಕಂದ್ರೆ ನಮ್ಮ ದೇಹವನ್ನ ಬಿಲ್ಡ್ ಮಾಡೋದಕ್ಕೆ, ಬಾಡಿಯನ್ನ ಬಿಲ್ಡ್ ಮಾಡೋದಕ್ಕೆ ಮೆಡಿಸಿನ್ಸ್ ಬೇಕಾಗಿಲ್ಲ, ಸರಿಯಾದ ನ್ಯೂಟ್ರಿಷನ್ ಬೇಕಾಗಿದೆ, ಸರಿಯಾದ ನಿದ್ದೆ ಬೇಕಾಗಿದೆ, ಮತ್ತೆ ಸರಿಯಾದ ವ್ಯಾಯಾಮ ಬೇಕಾಗಿದೆ. ಇಷ್ಟನ್ನ ಸರಿಯಾಗಿ ಮಾಡಿದ್ರೆ ನಿಮಗೆ ಯಾವುದೇ ರೀತಿಯ ಒಂದು ಇಂಟರ್ನ್ಯಾಷನಲ್ ಸ್ಟೇಜ್ ಮೇಲೆ ಕಾಂಪೀಟ್ ಮಾಡುವಂತಹ ಗುರಿ ಇಲ್ಲ ಅಂತ ಹೇಳಿದ್ರೆ ಸ್ಟೆರಾಯ್ಡ್ಸ್ಗಳನ್ನ ಬಳಸುವಂತಹ ಅವಶ್ಯಕತೆ ಇಲ್ಲ. ಇಲ್ಲಿ ಸ್ಪೋರ್ಟ್ಸ್ ಅಥ್ಲೀಟ್ಸ್ಗಳನ್ನ ಹೊರತುಪಡಿಸಿ ನಮ್ಮ ಸಾಮಾನ್ಯ ಜನತೆ ನಿಮ್ಮ ಫಿಟ್ನೆಸ್ ಗೋಲ್ಸ್ ಏನಿದೆ, ನಿಮ್ಮ ಬಾಡಿ ಕಂಪೋಸಿಷನ್ ಗೋಲ್ಸ್ ಏನಿದೆ ಅದರತ್ತ ಸ್ವಲ್ಪ ಗಮನ ಹರಿಸಿದ್ರೆ ನ್ಯಾಚುರಲ್ ಮೆಥಡ್ಸ್ ಅಲ್ಲಿ ನೀವು ಒಂದು ಡಿಸಿಪ್ಲಿನ್ ಅನ್ನ, ಒಂದು ಬ್ಯಾಲೆನ್ಸ್ಡ್ ಡಯಟ್ ಅನ್ನ ಫಾಲೋ ಮಾಡಿಕೊಂಡು ನೀವು ಆ ಬಾಡಿ ಕಂಪೋಸಿಷನ್ ಗೋಲ್ಸ್ ಮತ್ತೆ ಫಿಟ್ನೆಸ್ ಗೋಲ್ಸ್ ಏನಿದೆ ಅದನ್ನ ಅಚೀವ್ ಮಾಡಬಹುದು. ಶಾರ್ಟ್ ಕಟ್ ಮೆಥಡ್ಸ್ ಅನ್ನ ತಗೊಂಡು, ಯಾವ್ದಾವ್ದೋ ಮೆಡಿಕೇಶನ್ಸ್, ಬ್ಯಾನ್ ಸಬ್ಸ್ಟೆನ್ಸಸ್ ಅನ್ನ ತಗೊಂಡು, ಹಾರ್ಟ್ ಪ್ರಾಬ್ಲಮ್ಸ್ ಇರುವಂತಹ ಅವರಿಗೆ ಕೊಡುವಂತಹ ಮಾತ್ರೆಗಳನ್ನ ತಗೊಳ್ಳೋದು, ನ್ಯೂರಾಲಜಿಕಲ್ ಪ್ರಾಬ್ಲಮ್ಸ್ ಇರುವಂತಹ ಜನಗಳಿಗೆ ಕೊಡುವಂತಹ ಪ್ರಿಸ್ಕ್ರೈಬ್ ಮಾಡುವಂತಹ ಮಾತ್ರೆಗಳನ್ನ ತೆಗೆದುಕೊಳ್ಳೋದು, ಈ ಒಂದು ಮಾತ್ರೆಗಳು ನಿಮ್ಗೆ ನಿಮ್ಮ ಜಿಮ್ ಅಲ್ಲಿ ಯಾರಾದ್ರೂ ಕೊಟ್ರೆ ದಯವಿಟ್ಟು ಈಸ್ಕೊಂಬೇಡಿ. ಮತ್ತೆ ಈ ಒಂದು ಫಿಟ್ನೆಸ್ ಗೇಮ್ ಅಲ್ಲಿ ಪ್ರೊಫೆಷನಲ್ ಬಾಡಿ ಬಿಲ್ಡಿಂಗ್ ಅಂತ ಒಂದಿದೆ, ಮತ್ತೆ ನ್ಯಾಚುರಲ್ ಬಾಡಿ ಬಿಲ್ಡಿಂಗ್ ಅಂತಾನೂ ಇದೆ. ನ್ಯಾಚುರಲ್ ಬಾಡಿ ಬಿಲ್ಡಿಂಗ್ 20 ವರ್ಷಗಳ ಹಿಂದೆ ಇರಲಿಲ್ಲ. ನಾನು ಕಾಂಪೀಟ್ ಮಾಡಿದಾಗ 20 ವರ್ಷಗಳ ಹಿಂದೆ ಕಾಂಪೀಟ್ ಮಾಡಿದ್ದು ಕರ್ನಾಟಕ ಅಮೆಚೂರ್ ಬಾಡಿ ಬಿಲ್ಡಿಂಗ್ ಅಸೋಸಿಯೇಷನ್ ಅಂತ. ಆ ಒಂದು ಅಸೋಸಿಯೇಷನ್ ಅಲ್ಲಿ ನಾನು ಕಾಂಪೀಟ್ ಮಾಡಿದ್ದೆ. 2003ರಲ್ಲಿ ನನ್ನ ಮೊದಲನೇ ಕಾಂಪಿಟೇಷನ್ ಮಾಡಿದ್ದು. ಈ ಬ್ಯಾನ್ ಸಬ್ಸ್ಟೆನ್ಸಸ್ ಮತ್ತೆ ಸ್ಟೆರಾಯ್ಡ್ಸ್ ಗಳನ್ನ ಬಳಸಿದಂತಹ ಅಥ್ಲೀಟ್ಸ್ ಗಳ ಜೊತೆಗೆ ಕಾಂಪೀಟ್ ಮಾಡೋದು, ನ್ಯಾಚುರಲ್ ಆಗಿ ಕಾಂಪೀಟ್ ಮಾಡೋದು ಕಷ್ಟ ಆಗಿತ್ತು. ಕೆಲವೊಮ್ಮೆ ಪ್ಲೇಸ್ ಆಗ್ತಾ ಇತ್ತು, ಕೆಲವೊಮ್ಮೆ ಪ್ಲೇಸ್ ಆಗ್ತಾ ಇರಲಿಲ್ಲ. ಬಟ್ ಆ ಒಂದು ಹೋಪ್ಸ್ ಅನ್ನ ಕಳ್ಕೊಳ್ಳದೆ 20 ವರ್ಷದಿಂದ ನ್ಯಾಚುರಲ್ ಆಗಿ ಫಿಟ್ನೆಸ್ ಅಲ್ಲಿ ಇದ್ಕೊಂಡು ಈ ಒಂದು ಹಂತ ತನಕ ನಾನು ಬಂದಿದ್ದೇನೆ. ಈ ಮೆಡಲ್ಸ್ ಆಸ್ಟ್ರೇಲಿಯಾದಲ್ಲಿ ನ್ಯಾಚುರಲ್ ಫೆಡರೇಷನ್ಸ್ ಗಳಲ್ಲಿ ಭಾಗವಹಿಸಿ ವಿನ್ ಆಗಿರೋದು ಒಂದು ಖುಷಿ ಇದೆ. ಆದ್ರೆ ವಿನ್ ಆಗುವ ಉದ್ದೇಶದಿಂದ ನಾನು ಈ ಒಂದು ಕಾಂಪಿಟೇಷನ್ಸ್ ಅಲ್ಲಿ ಭಾಗವಹಿಸಿಲ್ಲ. ನನ್ನ ಉದ್ದೇಶ ನ್ಯಾಚುರಲ್ ಬಾಡಿ ಬಿಲ್ಡಿಂಗ್ ಮತ್ತೆ ನ್ಯಾಚುರಲ್ ಫಿಟ್ನೆಸ್ ಅನ್ನ ಪ್ರಮೋಟ್ ಮಾಡೋದು, ಮತ್ತೆ ನ್ಯಾಚುರಲಿ ಹೇಗೆ ನಮ್ಮ ಆರೋಗ್ಯವನ್ನ ನಾವು ಎನ್ಹಾನ್ಸ್ ಮಾಡ್ಕೋಬಹುದು. ಈ ಒಂದು ಬ್ಯಾನ್ ಸಬ್ಸ್ಟೆನ್ಸಸ್ ಗಳಾಗ್ಲಿ, ಸ್ಟೆರಾಯ್ಡ್ಸ್ ಗಳಾಗ್ಲಿ, ಇವೆಲ್ಲ ಹೊರತುಪಡಿಸಿ ನಾವು ನ್ಯಾಚುರಲಿ ನಮ್ಮ ಆರೋಗ್ಯವನ್ನ ಖಂಡಿತವಾಗೂ ಕಾಪಾಡ್ಕೊಳ್ಬಹುದು. ಮತ್ತೆ ಈ ಸಾಮಾನ್ಯ ಜನರು, ಯಾರು ವಿದ್ಯಾರ್ಥಿಗಳು, ಕಾಲೇಜ್ಗೆ ಹೋಗುವಂಥವರು, ಮತ್ತೆ ಕೆಲಸಕ್ಕೆ ಹೋಗುವಂಥವರು, ಮನೆಯಲ್ಲಿ ಇರುವಂತಹ ಗೃಹಿಣಿಯರು ಮತ್ತೆ ಹಿರಿಯರು, ಇವರೆಲ್ಲ ಯಾಕೆ ಈ ಒಂದು ಫಿಟ್ನೆಸ್ ಅಲ್ಲಿ ಅವರು ಸ್ವಲ್ಪನಾದ್ರೂ ಸಮಯ ಮಾಡಿಕೊಂಡು ಒಂದು ರೆಸಿಸ್ಟೆನ್ಸ್ ಟ್ರೈನಿಂಗ್ ಮಾಡೋದಾಗ್ಲಿ ಅಥವಾ ಕಾರ್ಡಿಯೋವಾಸ್ಕ್ಯುಲರ್ ಫಿಟ್ನೆಸ್ ಅಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಳ್ಳೋದಾಗ್ಲಿ ಮಾಡಬೇಕು ಅಂತ ಹೇಳೋದಾದ್ರೆ ಅದರಿಂದ ಆಗುವಂಥ ಬೆನಿಫಿಟ್ಸ್ಗಳೇನು ಅಂತ ನಾವು ನೋಡಿದ್ರೆ, ಲೀನ್ ಬಾಡಿ ಮಾಸ್ ಎನ್ಹ್ಯಾನ್ಸ್ ಆಗುವುದರ ಜೊತೆಗೆ ನಮ್ಮ ಹೆಲ್ತ್ ಬೆನಿಫಿಟ್ಸ್ ಸಾಕಷ್ಟು ಇದೆ. ಯಾಕಂದ್ರೆ ಎಕ್ಸಸೈಸ್ ಮಾಡೋದ್ರಿಂದ ನಮ್ಮ ಕಾರ್ಡಿಯೋವಾಸ್ಕ್ಯುಲರ್ ಫಿಟ್ನೆಸ್ ಇಂಪ್ರೂವ್ ಆಗೋದು, ಮತ್ತೆ ಮೂಡ್ ಮತ್ತೆ ಎನರ್ಜಿ ಮತ್ತೆ ಸ್ಟ್ರೆಂತ್ ಅನ್ನ ಎನ್ಹ್ಯಾನ್ಸ್ ಮಾಡುವಂಥದ್ದು, ಮತ್ತೆ ನಮ್ಮ ಬೋನ್ ಮಿನರಲ್ ಡೆನ್ಸಿಟಿಯನ್ನು ಎನ್ಹ್ಯಾನ್ಸ್ ಮಾಡುವಂಥದ್ದು ಇರ್ಬೋದು. ಇದೆಲ್ಲ ಪರಿಣಾಮ ಆಗ್ತಾ ಹೋಗುತ್ತೆ, ನಮ್ಮ ಮೆಟಬಾಲಿಸಮ್ ಚೇಂಜ್ ಆಗ್ತಾ ಹೋಗುತ್ತೆ. ಲೀನ್ ಬಾಡಿ ಮಾಸ್ ರೇಟ್ ಆಫ್ ಪರ್ಸೆಂಟೇಜ್ ಏನಿದೆ ಅದು ಕ್ರಮೇಣವಾಗಿ ಗ್ರೋ ಆಗ್ತಾ ಇರುತ್ತೆ. ನಾವು ಎಕ್ಸಸೈಸ್ ಮಾಡಿದ್ದೇ ಆದ್ರೆ ಇನ್ನೂ ಹೆಚ್ಚಾಗಿ ಗ್ರೋ ಆಗುತ್ತೆ. ಗ್ರೋ ಆಗುವ ಉದ್ದೇಶನೇ ಮಸಲ್ ಗ್ರೋತ್. ಆ ಮಸಲ್ ಗ್ರೋತ್ ಯಾಕೆ ನಾವು ಮಾಡ್ಕೋಬೇಕು? ನಾವೆಲ್ಲರೂ ಸಾಮಾನ್ಯ ಜನರು, ನಮಗೆ ಎಕ್ಸಸೈಸ್ ಮಾಡೋದಕ್ಕೆ ಟೈಮ್ ಇಲ್ಲ ಅನ್ನೋರು ಯಾಕೆ ಮಾಡ್ಕೊಬೇಕು ಅಂತ ಹೇಳಿದ್ರೆ, ನೋಡಿ, ಕಾಲ ಒಂದೇ ತರ ಇರೋದಿಲ್ಲ. ನಮ್ಮ ಹುಟ್ಟಿನಿಂದ ಜೀವ ಇರುವ ತನಕ ನಮ್ಮ ಬಾಡಿ ಕಂಪೋಸಿಷನ್ ಏನಿದೆ ಅದು ಕ್ರಮೇಣವಾಗಿ ಚೇಂಜ್ ಆಗ್ತಾ ಹೋಗುತ್ತೆ. ನಾವು ಶಿಶು ಇದ್ದಾಗ ಒಂದು ಬಾಡಿ ಕಂಪೋಸಿಷನ್ ಇರುತ್ತೆ, ಬಾಲಕಿಯರಾಗಿದ್ದಾಗ ಒಂದು ಬಾಡಿ ಕಂಪೋಸಿಷನ್ ಇರುತ್ತೆ, ನಮ್ಮ ಹೈಟ್ ಅಲ್ಲಿ, ನಮ್ಮ ವೆಯ್ಟ್ ಅಲ್ಲಿ ವ್ಯತ್ಯಾಸ ಆಗುತ್ತೆ. ಹಾಗೆ ನಾವು ವೃದ್ಧರಾಗ ತನಕ ನಮ್ಮ ಬಾಡಿ ಕಂಪೋಸಿಷನ್ ಚೇಂಜ್ ಆಗ್ತಾ ಹೋಗುತ್ತೆ. ನಾವು ಶಿಶುವಿನಿಂದ ಬಾಲಕರಾಗಿ ಮತ್ತೆ ಯುವತಿಯರಾಗಿ ವೃದ್ಧರ ಜೀವನಕ್ಕೆ ನಾವು ಅಪ್ರೋಚ್ ಮಾಡ್ತಾ ಇದೀವಿ. ವೃದ್ಧರ ಜೀವನಕ್ಕೆ ನಾವು ಅಪ್ರೋಚ್ ಮಾಡಿದಾಗ ನಾವು ನಮ್ಮ ಸ್ಕೆಲಿಟಲ್ ಸಿಸ್ಟಮ್ ನ ಎಷ್ಟು ಮ್ಯಾಕ್ಸಿಮಮ್ ಆಗಿ ಸಪೋರ್ಟ್ ಮಾಡಕ್ಕಾಗುತ್ತೆ ಅನ್ನೋದನ್ನ ನಾವು ಯೋಚನೆ ಮಾಡಬೇಕಾಗುತ್ತೆ. ನಾವು ಎಕ್ಸಸೈಸ್ ಮಾಡುವ ಉದ್ದೇಶವು ನಮ್ಮ ಲೀನ್ ಮಸಲ್ ಮಾಸ್ ಅನ್ನ ಗ್ರೋ ಮಾಡ್ಕೊಳ್ಳುವಂಥದ್ದು. ಈ ಲೀನ್ ಮಸಲ್ ಮಾಸ್ ಹೇಗೆ ನಮಗೆ ಸಹಾಯಕಾರಿಯಾಗಿರುತ್ತೆ ಅಂತ ನಾವು ನೋಡೋದಾದ್ರೆ, ಈ ಇಮೇಜಲ್ಲಿ ನೀವು ನೋಡಬಹುದು, ಒಬ್ಬ ಎಕ್ಸಸೈಸ್ ಮಾಡುವ ವ್ಯಕ್ತಿಗೂ ಎಕ್ಸಸೈಸ್ ಮಾಡದೇ ಇರುವ ವ್ಯಕ್ತಿಗೂ ಇರುವ ವ್ಯತ್ಯಾಸವನ್ನು ನೀವು ನೋಡಬಹುದು. ಇಮೇಜ್ ಎ ಭಾಗದಲ್ಲಿ ಇರುವ ವ್ಯಕ್ತಿಯ ಲೀನ್ ಮಸಲ್ ಮಾಸ್, ಮಧ್ಯದಲ್ಲಿರುವ ಮೂಳೆಯ ಸುತ್ತಲಿನ ಲೀನ್ ಮಸಲ್ ಮಾಸ್ ಏನಿದೆ ಅದು ಹೆಚ್ಚಿನ ಪ್ರಮಾಣದಲ್ಲಿದೆ. ಆದರೆ ಬಲಭಾಗದಲ್ಲಿರುವ ಇಮೇಜ್ ಬಿ ಅನ್ನು ನೋಡಿದ್ರೆ, ಯಾರು ಎಕ್ಸಸೈಸನ್ನೇ ಮಾಡದೇ ಇರುವ ವ್ಯಕ್ತಿಯ ಇಮೇಜ್ ಇದು, ಅವರ ಬಾಡಿ ಫ್ಯಾಟ್ ಪರ್ಸೆಂಟೇಜ್ ಹೆಚ್ಚಾಗಿರೋದನ್ನು ನಾವು ನೋಡಬಹುದು. ಲೀನ್ ಮಸಲ್ ಮಾಸ್ ಏನಿದೆ ಅದು ಸಹ ಬಿಡಿಯಾಗಿರೋದನ್ನು, ಫುಲ್ ವಾಲ್ಯೂಮಲ್ಲಿ ಇಲ್ಲದೇ ಇರೋದನ್ನು ನಾವು ನೋಡಬಹುದು. ಯಾವಾಗ ಒಬ್ಬ ವ್ಯಕ್ತಿ ಎಕ್ಸಸೈಸನ್ನೇ ಮಾಡದೆ ತನ್ನ ಜೀವನವನ್ನು ಕಳೀತಾರೋ ಅವರ ವಯಸ್ಸು ಸುಮಾರು 60-65 ಆದಾಗ ಅವರ ಲೀನ್ ಮಸಲ್ ಮಾಸ್ ಏನಿದೆ ಅದು ಕ್ರಮೇಣವಾಗಿ ಕಡಿಮೆ ಆಗೋಕ್ಕೆ ಪ್ರಾರಂಭವಾಗುತ್ತೆ. ಎಕ್ಸಸೈಸ್ ಮಾಡುವ ವ್ಯಕ್ತಿಗೂ ಎಕ್ಸಸೈಸ್ ಮಾಡದೇ ಇರುವವರಿಗೂ ಸಹ
ಇದು ಸಹಜವಾಗಿ ಆಗುವಂಥದ್ದು. ಎಕ್ಸಸೈಸ್ ಮಾಡುವವರು ಸಾಕಷ್ಟು ಲೀನ್ ಮಸಲ್ ಮಾಸ್ ಅನ್ನ ಆ ಏಜ್ಗೆ ತಲುಪುವಷ್ಟರಲ್ಲಿ ಬಿಲ್ಡ್ ಮಾಡ್ಕೊಂಡಿರ್ತಾರೆ. ಅವರ ಸ್ಕೆಲಿಟಲ್ ಸಿಸ್ಟಮ್ಗೆ ಸಪೋರ್ಟ್ ಮಾಡೋದಕ್ಕೆ ಸಾಕಷ್ಟು ಲೀನ್ ಮಸಲ್ ಮಾಸ್ ಇರುತ್ತೆ. ಆದರೆ ಯಾವ ವ್ಯಕ್ತಿ ತಮ್ಮ ಜೀವನದಲ್ಲಿ ಎಕ್ಸಸೈಸ್ ಅನ್ನೇ ಮಾಡಿರಲ್ವೋ ಅವರಲ್ಲಿ ಮೊದಲೇ ಲೀನ್ ಮಸಲ್ ಮಾಸ್ ಅವರಲ್ಲಿ ಕಡಿಮೆ ಇರುತ್ತೆ. ಅವರು 60-65 ಏಜ್ಗೆ ರೀಚ್ ಆದಾಗ ಅವರ ಲೀನ್ ಮಸಲ್ ಮಾಸ್ ಕಡಿಮೆ ಆಗೋಕ್ಕೆ ಪ್ರಾರಂಭ ಆದಾಗ ಅವರ ಸ್ಕೆಲಿಟಲ್ ಸಿಸ್ಟಮ್ಗೆ ಸರಿಯಾಗಿ ಸಪೋರ್ಟ್ ಸಿಗದೆ ಕುಸಿದು ಬೀಳೋದು, ಹಿಪ್ ಇಂಜುರೀಸ್ ಆಗೋದು, ಕೈ ಕಾಲು ಫ್ರ್ಯಾಕ್ಚರ್ಗಳಾಗೋದು ಮತ್ತೆ ಬೆಡ್ ರಿಡನ್ ಆಗೋದನ್ನ ನಾವು ನೋಡಬಹುದು. ಇವತ್ತಿನ ಕಾಲದಲ್ಲಿರುವ ಎಲ್ಲ ರೋಗಗಳಿಗೆ ನಮ್ಮ ದೇಹದ ಬೊಜ್ಜು, ಬಾಡಿ ಫ್ಯಾಟ್ ಪರ್ಸೆಂಟೇಜ್ ಏನಿದೆ ಅದು ಒಂದಲ್ಲ ಒಂದು ರೀತಿಯಲ್ಲಿ ಕಾರಣವಾಗಿದೆ. ಇದು ಹೆಂಗಸರಿಗೂ ಮತ್ತು ಗಂಡಸರಿಗೂ ಎಲ್ಲರಿಗೂ ಅನ್ವಯ ಆಗುತ್ತೆ. ಎಸ್ಪೆಷಲಿ ಹೆಂಗಸರು ತಮ್ಮ ಜೀವನದಲ್ಲಿ ರೆಸಿಸ್ಟೆನ್ಸ್ ಟ್ರೈನಿಂಗನ್ನು, ಸ್ಟ್ರೆಂತ್ ಟ್ರೈನಿಂಗನ್ನು ಅಳವಡಿಸ್ಕೊಳ್ಳೇಬೇಕು. ಯಾಕಂದರೆ ಅವರ ಜೀವನಾವಧಿಯಲ್ಲಿ ಅವರ ಹಾರ್ಮೋನಲ್ ಚೇಂಜಸ್ ಏನಿದೆ ಅದು ನಿರಂತರವಾಗಿ ಫ್ಯಾಟ್ ಅಕ್ಯುಮುಲೇಷನ್ಗೆ ಸಪೋರ್ಟ್ ಮಾಡ್ತಾ ಇರುತ್ತೆ. ಈ ಒಂದು ಕಾರಣದಿಂದ ಪ್ರತಿಯೊಬ್ಬರು ಸಹ, ಮಕ್ಕಳಿಂದ ಹಿಡಿದು ವಯಸ್ಸಾದವರು ಸಹ ಜಿಮ್ಮಿಗೆ ಹೋಗ್ಬೋದು. ಅವರ ಇಂಟೆನ್ಸಿಟಿಯ ಎಕ್ಸಸೈಸಸ್ಗಳು ಮಾತ್ರ ಬೇರೆ ಆಗಿರುತ್ತೆ. ನಾವು ಸಾಮಾನ್ಯ ಜನರು ಈ ಒಂದು ಲಾಂಗ್ ಟರ್ಮ್ ಹೆಲ್ತ್ ಬೆನಿಫಿಟ್ಸ್ ಅನ್ನ ಮೈಂಡಲ್ಲಿ ಇಟ್ಕೊಂಡು ಎಕ್ಸಸೈಸ್ ಅನ್ನ ಮಾಡಬೇಕು. ಸೊ ಈ ಒಂದು ಇಮೇಜ್ ಅನ್ನ ನೀವು ನೋಡಿದ ಮೇಲೆ ಯಾಕೆ ನೀವು ನಿಮ್ಮ ಜೀವನದಲ್ಲಿ ಎಕ್ಸಸೈಸ್ ಅನ್ನ, ರೆಸಿಸ್ಟೆನ್ಸ್ ಟ್ರೈನಿಂಗ್ ಅನ್ನ, ಕಾರ್ಡಿಯೋವಾಸ್ಕ್ಯುಲರ್ ಫಿಟ್ನೆಸ್ ಅನ್ನ ಅಳವಡಿಸ್ಕೊಳ್ಬೇಕು ಅಂತ ನಿಮ್ಗೆ ಅರ್ಥ ಆಗಿರಬಹುದು. ಈ ರೀತಿಯಲ್ಲಿ ಎಕ್ಸಸೈಸ್ ಅನ್ನ ಮಾಡದೆ ಇದನ್ನ ಅಚೀವ್ ಮಾಡೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಇವತ್ತಿನ ದಿನದಲ್ಲಿ ಮಾರ್ಕೆಟ್ ಅಲ್ಲಿ ಹಲವಾರು ಟ್ರೀಟ್ಮೆಂಟ್ ಗಳಿದೆ, ಹಲವಾರು ಪ್ರೋಗ್ರಾಮ್ಸ್ ಗಳಿದೆ, ಹರ್ಬಲ್ ಟ್ರೀಟ್ಮೆಂಟ್ಸ್ ಅಂತ ಇದೆ. ಈ ತರದ ಒಂದು ಪ್ರೋಗ್ರಾಮ್ ಅನ್ನ ಅಪ್ರೋಚ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಲಾಂಗ್ ಟರ್ಮ್ ಅಲ್ಲಿ ಅದು ಬೆನಿಫಿಟ್ ಆಗೋದಿಲ್ಲ. ಯಾಕಂದ್ರೆ ಅಟ್ ದ ಎಂಡ್ ಆಫ್ ದ ಡೇ ನಾವು ನಮ್ಮ ಲೀನ್ ಮಸಲ್ ಮಾಸ್ ಏನಿದೆ ಅದನ್ನ ಗ್ರೋ ಮಾಡುವಂತ ಉದ್ದೇಶದಿಂದ ಎಕ್ಸಸೈಸ್ ಮಾಡೋದು. ನಮಗೆ ಇರುವಂತಹ ಬಾಡಿ ಫ್ಯಾಟ್ ಪರ್ಸೆಂಟೇಜ್ ಅನ್ನ ಮಾತ್ರ ನಾವು ಕರಗಿಸ್ಕೊಂಡು ನಾವು ಅಲ್ಲಿಂದ ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರೆ ಅದು ಲೀನ್ ಬಾಡಿ ಮಾಸ್ ಗ್ರೋತ್ಗೆ ಯಾವುದೇ ರೀತಿಯಲ್ಲಿ ಸಪೋರ್ಟ್ ಮಾಡೋದಿಲ್ಲ. ಆ ಒಂದು ಕಾರಣಕ್ಕೆ ಎಕ್ಸಸೈಸ್ ಒಂದೇನೆ, ರೆಸಿಸ್ಟೆನ್ಸ್ ಟ್ರೈನಿಂಗ್ ಮತ್ತೆ ಕಾರ್ಡಿಯೋವಾಸ್ಕ್ಯುಲರ್ ಫಿಟ್ನೆಸ್ ಆ ಎರಡು ಜೊತೆಗೆ ಒಂದು ಬ್ಯಾಲೆನ್ಸ್ಡ್ ಡಯಟ್ ಅನ್ನ ಮಾಡಿ 8 ಗಂಟೆಗಳ ನಿದ್ದೆ ಯಾರೇ ಮಾಡಿದ್ರು ಅವರ ಆರೋಗ್ಯ ಒಂದು ಹಂತದ ತನಕ ಸರಿ ಹೋಗುತ್ತೆ. ನಿಮ್ಗೆ CK ಪೀಕ್ ಫಿಸಿಕ್ ನನ್ನ ಟೀಮ್ಗೆ ಜಾಯ್ನ್ ಆಗಬೇಕು. ನ್ಯಾಚುರಲ್ ಮೆಥಡ್ಸ್ ಅಲ್ಲಿ ಹೇಗೆ ನಾವು ನಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಬಹುದು, ನಿಮ್ಮ ಬಾಡಿ ಕಂಪೋಸಿಷನ್ ಗೋಲ್ಸ್ ಏನೇ ಇರಬಹುದು, ಈ ಒಂದು ಆನ್ಲೈನ್ ಫಿಟ್ನೆಸ್ ಪ್ರೋಗ್ರಾಮ್ ಅಲ್ಲಿ ನೀವು ಜಾಯ್ನ್ ಆಗಬೇಕು ಅಂತ ಇದ್ರೆ ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೆಳಗಡೆ ಇದೆ. ಅಲ್ಲಿ ನಿಮ್ಮ ಫಿಟ್ನೆಸ್ ಗೋಲ್ಸ್ ಏನು ಅದು ಬ್ರೀಫ್ ಆಗಿ ಡಿಸ್ಕ್ರೈಬ್ ಮಾಡಿ ಆ ಒಂದು ಫಿಟ್ನೆಸ್ ಗೋಲ್ ಅನ್ನ ನೀವು ಯಾಕೆ ಅಚೀವ್ ಮಾಡ್ಬೇಕಂತ ಇದ್ದೀರಾ, ಮತ್ತೆ ಆ ಫಿಟ್ನೆಸ್ ಗೋಲ್ ಅನ್ನ ನೀವು ಅಚೀವ್ ಮಾಡೋದಕ್ಕೆ ಎಷ್ಟು ಸಮಯಗಳ ಕಾಲ ನೀವು ಕೊಡಬಲ್ಲಿರಿ, ನಿಮಗೆ ಒಂದು ಸೈಂಟಿಫಿಕ್ ಮತ್ತೆ ಎವಿಡೆನ್ಸ್ ಬೇಸ್ಡ್ ನ್ಯೂಟ್ರಿಷನ್ ಪ್ರೋಗ್ರಾಮ್ ಬೇಕು, ಅದ್ರ ಜೊತೆಗೆ ಒಂದು ಎಕ್ಸಸೈಸ್ ಪ್ರೋಗ್ರಾಮ್ ಬೇಕು ಅಂತ ಇದ್ರೆ ನೀವು ಅದನ್ನ ಅಚೀವ್ ಮಾಡಬೇಕು ಅಂತ ನಿಮ್ಮ ಮನಸ್ಸು ಕೂಡ ಅದೇ ರೀತಿಯಲ್ಲಿ ಮೈಂಡ್ ಸೆಟ್ ಇದ್ರೆ ಹಾಗಿದ್ರೆ ಮಾತ್ರ ಈ ಒಂದು ಫಿಟ್ನೆಸ್ ಪ್ರೋಗ್ರಾಮ್ ಅಲ್ಲಿ ನೀವು ಸಕ್ಸಸ್ ಅನ್ನ ಕಾಣಬಹುದು. ಯಾರು ಈ ಫಿಟ್ನೆಸ್ ಪ್ರೋಗ್ರಾಮ್ಗೆ ಜಾಯ್ನ್ ಆಗಬಹುದು ಅಂತ ಹೇಳಿದ್ರೆ ನಮ್ಮ ಕರ್ನಾಟಕದವರಿಗೆ ಮತ್ತೆ ನಮ್ಮ ಕನ್ನಡಿಗರಿಗೆ. ಪ್ರಪಂಚದಲ್ಲಿ ನೀವು ಯಾವುದೇ ಮೂಲೆಯಲ್ಲಿದ್ರೂ ಸಹ ಈ ಆನ್ಲೈನ್ ಫಿಟ್ನೆಸ್ ಪ್ರೋಗ್ರಾಮ್ಗೆ ಜಾಯ್ನ್ ಆಗಬಹುದು. ನಾನಿರೋದು ಆಸ್ಟ್ರೇಲಿಯಾದಲ್ಲಿ. ನಾನೊಬ್ಬ ಕ್ವಾಲಿಫೈಡ್ ಪರ್ಸನಲ್ ಟ್ರೈನರ್, ಸ್ಪೋರ್ಟ್ಸ್ ನ್ಯೂಟ್ರಿಷನಿಸ್ಟ್ ಹಾಗೂ ಆನ್ಲೈನ್ ಕೋಚ್. CK ಪೀಕ್ ಫಿಸಿಕ್ ನ ಉದ್ದೇಶ ಏನಂತ ಹೇಳಿದ್ರೆ ನಮ್ಮ ಜನತೆಗೆ ಆರೋಗ್ಯ ದೃಷ್ಟಿಯಿಂದ ತಮ್ಮ ಬಾಡಿ ಕಂಪೋಸಿಷನ್ ಗೋಲ್ಸ್ ಅನ್ನ ಒಂದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಒಂದು ವರ್ಲ್ಡ್ ಕ್ಲಾಸ್ ರಿಸಲ್ಟ್ಸ್ ಅನ್ನ ತಂದ್ಕೊಡೋದು. ಸೊ ನೀವು CK ಪೀಕ್ ಫಿಸಿಕ್ ಟೀಮ್ಗೆ ಜಾಯ್ನ್ ಆಗಬೇಕು ಅಂತ ಇದ್ರೆ ಕೆಳಗಡೆ ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇದೆ. ಅಲ್ಲಿ ನಿಮ್ಮ ಬ್ರೀಫ್ ಡಿಸ್ಕ್ರಿಪ್ಷನ್ ಅನ್ನ ಮಾಡಿ ನಿಮ್ ಜೊತೆ ನಾನು ಒನ್ ಕನ್ಸಲ್ಟ್ ಅಲ್ಲಿ ಸಿಗ್ತೀನಿ. ಅಲ್ಲಿ ನಿಮ್ಮ ಬಾಡಿ ಕಂಪೋಸಿಷನ್ ಗೋಲ್ಸ್ ಏನಿದೆ, ಫಿಟ್ನೆಸ್ ಗೋಲ್ಸ್ ಏನಿದೆ ಅದನ್ನ ಡಿಸ್ಕಸ್ ಮಾಡೋಣ, ಅದನ್ನ ಅಚೀವ್ ಮಾಡೋಣ. ಈ ಒಂದು ವಿಡಿಯೋ ಮೂಲಕ ನೀವು ಹೊಸದನ್ನ ಏನಾದರೂ ಕಲ್ತಿದ್ರೆ ಒಂದು ಸೈಂಟಿಫಿಕ್ ಮತ್ತೆ ಎವಿಡೆನ್ಸಸ್ ಪ್ರೂಫ್ಗಳನ್ನು ನೋಡಿ ಯಾಕೆ ಒಬ್ಬ ವ್ಯಕ್ತಿ ರೆಸಿಸ್ಟೆನ್ಸ್ ಟ್ರೈನಿಂಗ್ ಮತ್ತೆ ಕಾರ್ಡಿಯೋವಾಸ್ಕ್ಯುಲರ್ ಫಿಟ್ನೆಸ್ ಅನ್ನ ಮಾಡಬೇಕು ಅಂತ ನೀವು ಕಲ್ತ್ಕೊಂಡಿದ್ರೆ ಆಕ್ಷನ್ ಪ್ಲಾನ್ ಅನ್ನ ಮಾಡಿ ಇವತ್ತಿನಿಂದ ನಿಮ್ಮ ಫಿಟ್ನೆಸ್ ಜರ್ನಿಯನ್ನ ಶುರು ಮಾಡಿ. ಈ ವಿಡಿಯೋ ನೋಡಿದ ಮೇಲೆ ಶೇರ್ ಮಾಡಬೇಕಾಗಿಲ್ಲ, ಸಬ್ಸ್ಕ್ರೈಬ್ ಮಾಡಬೇಕಾಗಿಲ್ಲ, ಮತ್ತು ಲೈಕ್ ಸಹ ಮಾಡಬೇಕಾಗಿಲ್ಲ. ನಮ್ಮ ಕನ್ನಡ ಜನತೆಗೆ ಒಂದು ಆರೋಗ್ಯ ದೃಷ್ಟಿಯಿಂದ ಈ ಒಂದು ವಿಡಿಯೋನ ಮಾಡಿರೋದು. ಸೊ ನೀವೆಲ್ಲರೂ ಇವತ್ತಿನಿಂದ ರೆಸಿಸ್ಟೆನ್ಸ್ ಟ್ರೈನಿಂಗ್ ಮತ್ತು ಕಾರ್ಡಿಯೋವಾಸ್ಕ್ಯುಲರ್ ಫಿಟ್ನೆಸ್ ಮತ್ತು ಬ್ಯಾಲೆನ್ಸ್ಡ್ ಡಯಟ್ ಜೊತೆಗೆ ಒಂದು ಒಳ್ಳೆಯ ನಿದ್ದೆಯನ್ನು ಮಾಡುವಂತಹ ಒಂದು ಚೇಂಜಸನ್ನು ನಿಮ್ಮ ಲೈಫ್ ಸ್ಟೈಲಲ್ಲಿ ತಂದುಕೊಂಡ್ರೆ ನೀವು ನಿಮ್ಮ ಬಾಡಿ ಕಂಪೋಸಿಷನ್ ಗೋಲ್ಸನ್ನು ಈಸಿಯಾಗಿ ಅಚೀವ್ ಮಾಡ್ಬೋದು. CK ಪೀಕ್ ಫಿಸಿಕ್, ಸ್ಪೋರ್ಟ್ಸ್ ನ್ಯೂಟ್ರಿಷನಿಸ್ಟ್, ಪರ್ಸನಲ್ ಟ್ರೈನರ್ ಹಾಗೂ ಆನ್ಲೈನ್ ಕೋಚ್. ನಾನು ಚೇತನ್ ಖಾಟೋಕ. ನಮಸ್ಕಾರ.